ಜನ್ಜಿ ಪ್ರೊಟೆಸ್ಟು, ಅಲ್ಲಿ ತಮ್ಮ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರು ಹುಡುಗ ಹುಡುಗಿರು. ಭಾಳ ಬೇಜಾರಾಯಿತು. ಬಟ್ ಹೋಗಲಿ ಬಿಟ್ಟುಬಿಡಿ, ಕೇಸ್ ಹಾಕೋದು, ಅವ್ರನ್ನ ಕೋರ್ಟು ಕಚೇರಿ ಅಲ್ದಾಡಿಸೋದು ಬೇಡ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ರು. ಇಟ್ ಈಸ್ ನಾಟ್ ಜಸ್ಟ್ ಅಷ್ಟೇ ಅಲ್ಲ, ಅದು 76 ವರ್ಷದ ಪ್ರಧಾನಮಂತ್ರಿಯ ಬಗ್ಗೆ 15-16 ವರ್ಷ ಈ ಮಕ್ಕಳಿಗೆ ಇವರು ಹೀಗೆಲ್ಲ ಮಾತಾಡಿದ್ರು. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ದ್ಯಾಟ್. ಆ್ಯಸ್ ಅ ಸೊಸೈಟಿ ಏನಾಗ್ತಿದೆ ಅಂತ ಯೋಚನೆ ಮಾಡಬೇಕಾದ ಟೈಮ್ ಇದು. ನಾನು ಆಗಲೇ ಹೇಳಿದ್ನಲ್ಲ, ಇದನ್ನು ತುಂಬ ಸರಳವಾಗಿ ಹೇಳಬೇಕು ಅಂದರೆ, ಸೊಂಟದ ಕೆಳಗೆ ಮತ್ತು ಮೊಳಕಾಲ ಮೇಲೆ ಇರುವ ಎಲ್ಲ ಅಂಗಗಳ ಬಗ್ಗೆ ಅವ್ರಿಗೊಂದು ವಿಚಿತ್ರವಾದ ಅಬ್ಸೆಷನ್ ಇದೆ. ಆ ಅಬ್ಸೆಷನ್ ಯಾಕೆ ಬಂತು? ಕೆಲವು ಸ್ಟ್ಯಾಂಡಪ್ ಕಾಮಿಡಿಗಳನ್ನು ನೋಡ್ತಾ ಇದ್ದೆ ನಾನು, ಪರ್ಫಾರ್ಮೆನ್ಸ್, ಸ್ಪೆಷಲಿ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ. ಇಂಗ್ಲೀಷ್ ಅಂದರೆ ಇಂಡಿಯನ್ಸ್ ಇಂಗ್ಲೀಷ್ನಲ್ಲಿ ಮಾಡೋದು, ಹಿಂದಿಲಿ ಮಾಡೋದು. ಬಹಳ ಅದ್ಭುತವಾದ ಸೆನ್ಸ್ ಆಫ್ ಹ್ಯೂಮರು. ಹೇಗೆ ದಿನನಿತ್ಯದ ಜೀವನದ ಘಟನೆಗಳಲ್ಲಿ ಅವರು ಕಾಮಿಡಿ ನೋಡ್ತಾರೆ, ಅದನ್ನು ನೋಡಿದರೆ ಬಹಳ ಆಶ್ಚರ್ಯ ಆಗುತ್ತೆ, ಕೇಳಿಸ್ಕೊಂಡು ಭಾಳ ಖುಷಿ ಅನಿಸುತ್ತೆ. ಬಟ್ ಮಧ್ಯೆ 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 ಬೈಗಳು ತರ್ತಾರಲ್ಲ, ಮಾತೆತ್ತಿದ್ರೆ ಭ್ಯಾನ್ಕಿ ಮಾಕಿ, ಅದು ಎಷ್ಟು ತುಂಬಿಕೊಂಡಿದೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ನಂಥ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇಟ್ ಬಿಕಮ್ಸ್ ಅಕ್ಸೆಪ್ಟೆಡ್. ಹೀಗೆ ಮಾತಾಡೋದು ಓಕೆ ಅಂತ ಆಗ್ಬಿಡ್ತದು. ವೆಬ್ ಸೀರೀಸ್ಗಳನ್ನು ನೋಡಿ, ಬೇರೆ ಬೇರೆ OTT ಪ್ಲ್ಯಾಟ್ಫಾರ್ಮ್ಗಳಲ್ಲಾಗಿದ್ದಾವಲ್ಲ, ಅಲ್ಲಿ ಎಷ್ಟು ಸರಳವಾಗಿ ಕ್ಯಾರೆಕ್ಟರ್ಗಳ ಬಾಯಲ್ಲಿ ಬೈಗಳಗಳು ಬರ್ತವೆ ಅಂತಂದರೆ, ಇಂಥದ್ದೇ ಬೈಗಳಗಳನ್ನು ಬಾಯಲ್ಲಿ ತೆಗೆದು ಹೊಡೆಸ್ಕೊಂಡಿದ್ದೀವಿ ನಾವು. ಇವ್ರ ವಯಸ್ಸಿನಲ್ಲಿ ಹೊಡೆತಾ ತಿಂದಿದ್ದೀವಿ ಲಿಟ್ರಲಿ. ಆ ಶಬ್ದ ಯಾಕೆ ಬಂತು ನಿಮ್ಮ ಬಾಯಲ್ಲಿ ಅಂತ. ನೌ ಇಟ್ ಈಸ್ ನಾಟ್ ದೇರ್. ಹಾಗಿಲ್ಲ ಈಗ. ತಂದೆ ತಾಯಿ ಆದವರು ಒಂದು ಗಮನ ಇಡಬೇಕು ಅನ್ನೋದು ನಿರೀಕ್ಷೆ. ತಂದೆ ತಾಯಿಯ ಜವಾಬ್ದಾರಿ ಕಡಿಮೆ ಆಗಿದೆಯೋ, ಅಥವಾ ಮಕ್ಕಳಿಗೆ ಸಿಕ್ಕ ಸ್ವಾತಂತ್ರ್ಯ ಜಾಸ್ತಿ ಆಯಿತು? ಇದನ್ನು ಯಾರೋ ಸೈಕಾಲಜಿಸ್ಟ್ ಹತ್ರ ಮಾತಾಡ್ತಿದ್ದೆ, ಈ ಬದಲಾವಣೆ ಯಾಕೆ ಕಾಣಿಸ್ತಾ ಇದೆ ಅಂತ. ಹೀ ಸೆಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್. ನೋಡಿ, ಬೈಗುಳಗಳು ಆಕ್ರೋಶದ ಪ್ರತೀಕ. ಹಾಗಿದ್ದರೆ ಜನ ಬಹಳ ಓಕಲ್ಲಾಗಿ ಆಕ್ರೋಶವನ್ನು ಹಂಚಿಕೊಳ್ತಾ ಇದ್ದಾರಾ? ಬಹಳ ಪಬ್ಲಿಕ್ಕಾಗಿ ಆಕ್ರೋಶವನ್ನು ಹಂಚಿಕೊಳ್ಳೋದು ಜಾಸ್ತಿ ಆಗಿದೆಯಾ? ಆಕ್ರೋಶ ಅಲ್ಲ, ಎಲ್ಲವನ್ನೂ ತೋರಿಸಿಕೊಳ್ಳುವುದು ಜಾಸ್ತಿ ಆಗಿದೆ, ಪ್ರೀತಿಯನ್ನೂ ಸೇರಿದಂತೆ. ಗಂಡ ಹೆಂಡತಿಯ ಪ್ರೀತಿ 4 ಗೋಡೆಯ ಮಧ್ಯದ್ದಾಗಿತ್ತು ವಿಷಯ. ನಾನು ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ ಇದನ್ನು. 4 ಗೋಡೆಯ ಮಧ್ಯದ್ದಾಗಿತ್ತು. ಈಗ ಆ ಪ್ರೀತಿಯನ್ನು ರೀಲ್ಸ್ನಲ್ಲಿ ತೋರ್ಪಡಿಸಬೇಕು ಅನ್ನೋ ಹಂಗೆ ಬಂದಿದೆ. ಮದುವೆಗೆ ಮುಂಚಿನ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ವಿಷಯ ಸೊಸೈಟಿಯಲ್ಲಿ ಕದ್ದು ಮುಚ್ಚಿ ಇರಬೇಕಾದ ವಿಷಯ ಆಗಿತ್ತು. ಈಗ ಅದು ಹೀ ಈಸ್ ಮೈ ಗರ್ಲ್ ಫ್ರೆಂಡ್, ಶೀ ಈಸ್ ಮೈ ಬಾಯ್ ಫ್ರೆಂಡ್, ಹೀ ಈಸ್ ಮೈ ಎಕ್ಸ್, ಶೀ ಈಸ್ ಮೈ ಎಕ್ಸ್, ಈ ಲೆವೆಲಿಗೆ ಬಂದು ನಿಂತಿದೆ. ತಪ್ಪು ಯಾವುದು ಸರಿ ಯಾವುದು ಅನ್ನುವುದು ಸಮಾಜದಲ್ಲಿ ಚರ್ಚೆಯಾಗಲಿ ಅಂತ ಹೇಳ್ತಾ ಇರೋದು ನಾನು. ಇದು ತಪ್ಪು ಇದು ಸರಿ ಅನ್ನುವ ದಿಕ್ತತ್ ಕೊಡ್ತಿಲ್ಲ, ತೀರ್ಪು ಕೊಡ್ತಿಲ್ಲ. ಒಟ್ಟಾರೆಯಾಗಿ ಎಲ್ಲವನ್ನೂ ತೋರಿಸುವುದು ಜಾಸ್ತಿ ಆಗಿದೆ. ಅದೇ ಪ್ರಮಾಣದಲ್ಲಿ ಆಕ್ರೋಶ ತೋರಿಸುವುದು, ಸಿಟ್ಟು ತೋರಿಸುವುದು, ಅಸಹನೆ ತೋರಿಸುವುದು ಜಾಸ್ತಿ ಆಗಿದೆ. ಅಸಹನೆ ತೋರಿಸುವಾಗ ಯಾವ ಶಬ್ದಗಳ ಬಳಕೆ ಈ ಮುಂಚೆ ದಾರಿ ತಪ್ಪಿದ ಮಕ್ಕಳ ಭಾಷೆಯಾಗಿತ್ತು, ಅದು ಎಲ್ಲರಲ್ಲೂ ಬರ್ತಾ ಇದೆ ಅಂತ ಗೊತ್ತಿಲ್ಲಪ್ಪ. ಅಂದರೆ ಸೈಕಾಲಜಿಸ್ಟ್ಗಳು ಅನಲೈಸ್ ಮಾಡಿದಷ್ಟು ಸುಲಭವಾಗಿ ಅನಲೈಸ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನಮಗೆ ಕಷ್ಟ. ಯಾಕಂದರೆ ಅಲ್ಲಿ ಆ ಶಬ್ದಗಳು ಹಂಗಿದ್ದು, ಬಳಕೆ ಮಾಡಿದ ಶಬ್ದಗಳು. ಈ ಯಾವ ಶಬ್ದಗಳನ್ನೂ ಬಳಸದೆ ಆಕ್ರೋಶವನ್ನು ಹೊರಹಾಕಬಹುದು, ಡಿಸ್ಅಗ್ರಿಮೆಂಟ್ ತೋರಿಸಬಹುದು. ಈಗ ನಾವು ಮಾತಾಡೋದಿಲ್ವಾ? ಈ ವ್ಯಕ್ತಿ ಮಾಡಿದ ಇಂಥ ಕೆಲಸ ನಮಗಿಷ್ಟ ಆಗಲಿಲ್ಲ, ಇದು ಸರಿಯಲ್ಲ, ಇದು ತಪ್ಪು, ಎಲ್ಲವನ್ನೂ ಹೇಳ್ತೀವಿ ನಾವು. ಭಾಷೆ ಮೇಲೊಂದು ಹಿಡ್ತಾ ಇರಬೇಕಲ್ಲ. ಹುಡುಗಿ ಕ್ಷಮಾಪಣೆ ಕೋರಿದ್ದು ಯಥಾವತ್ತಾಗಿ ಪ್ಲೇ ಮಾಡಬಹುದು, ಅದಕ್ಕಿಂತ ಮುಂಚೆ ಮಾತನಾಡಿದ್ದೆಲ್ಲ ನಿಮಗೆ ಕೇಳಿಸೋದಕ್ಕಾಗೋದಿಲ್ಲ. ಜವಾಬ್ದಾರಿಯಿಂದ ಅದನ್ನು ಬೀಪ್ ಹಾಕಿ ಕೇಳಿಸಿದ್ದಷ್ಟೇ. ಅದರ್ವೈಸ್ ನೋಡಿರ್ತೀರಿ ನೀವು, ಇನ್ಸ್ಟಾಗ್ರಾಮ್ನಲ್ಲಿದ್ದರೆ 10 ರೀಲ್ಸ್ ಸ್ಕ್ರೋಲ್ ಮಾಡಿದರೆ 11ನೇದ್ದು ಬರಲೇಬೇಕಿದೆ, ಹಾಗಿದೆ ಅದು. ಆ ಭಾಷೆ. ಈ ಹುಡುಗಿ ವಯಸ್ಸೆಷ್ಟು? ರುಚಿಕಾ ಸಿಂಗ್ ಅಂತೀಕೆ ಹೆಸರು.
ರುಚಿಕಾ ಸಿಂಗ್, ನೋಯ್ಡಾದವಳು. ಶಿ ಈಸ್ 15 ವರ್ಷ ವಯಸ್ಸು. ತಾಯಿ ಜೊತೆಗಿರ್ತಾಳಂತೆ. ತಾಯಿದು ಡಿವೋರ್ಸ್ ಆಗಿದೆ ಅಂತೇನೋ ಸುದ್ದಿ ನೋಡಿದೆ ನಾನು. ಸಿಂಗಲ್ ಪೇರೆಂಟ್ ಅಂತೆ ತಾಯಿ. ಈಕೆ ಏನು ಓದ್ತಿದ್ದಾಳೆ ಗೊತ್ತಿಲ್ಲ. ಬಟ್ ಯಾವುದೋ ಒಂದು ಸಲೂನ್ಗೆ ನಾನು ನೇಲ್ ಆರ್ಟ್ ಮಾಡೋದು ಕಲ್ಕೋಬೇಕು ಅಂತ ಹೋಗಿದ್ಲಂತೆ. ಅವರು ಫೈನ್ ಬಂದು ಜಾಯ್ನ್ ಆಗು, ಬಟ್ ನೀನು ಆಧಾರ್ ಕಾರ್ಡ್ ಬೇಕು ಅಂದ್ರಂತೆ. ಆಧಾರ್ ಕಾರ್ಡ್ ಕೊಡದೆ 10-12 ದಿವಸ ಇವಳು ಹೋಗಿದ್ದಾಳೆ, ಬಂದಿದ್ದಾಳೆ. ಆಧಾರ್ ಕಾರ್ಡ್ ಯಾಕೆ ಕೊಡ್ತಿಲ್ಲ ಅಂತ ಅವ್ರಿಗೆ ಡೌಟ್ ಬಂದಿದೆ. ಆಧಾರ್ ಕಾರ್ಡ್ ಕೊಡದೆ ಹೋದರೆ ಬರಬೇಡ ಅಂದ್ರಂತೆ. ಈಗ ಅವತ್ತಿಂದ ಹೋಗಿಲ್ಲ. ದಿಸ್ ಈಸ್ ಹರ್ ಬ್ಯಾಕ್ಗ್ರೌಂಡ್. 23ನೇ ತಾರೀಕು ಫ್ರೆಂಡ್ಸ್ ಭೇಟಿ ಆಗಬೇಕು ಅಂತ ಕೆನಾಟ್ ಪ್ಲೇಸಿಗೆ ಹೋಗಿದ್ದಾಳೆ. ಡೆಲ್ಲಿ ಕೆನಾಟ್ ಪ್ಲೇಸ್. ಅಲ್ಲಿ ಯಾರೋ ಪ್ರೊಟೆಸ್ಟ್ ನಡೆಸ್ತಾ ಇದ್ರಂತೆ. ಈಕೆ ಸ್ಪಷ್ಟೀಕರಣದಲ್ಲಿ ಹೇಳೋದು, ಪ್ರತಿಭಟನೆ ಮಾಡ್ತಾ ಇದ್ದವರು ಏನೇನೋ ಮಾತಾಡ್ತಿದ್ರು, ಪ್ರಧಾನಮಂತ್ರಿಗಳಿಗೆ ಬೈತಿದ್ರು. ನೀನು ಮಾತಾಡು ಅಂತ ನನ್ನನ್ನು ಪ್ರಚೋದಿಸಿದರು ಅಂತ ಆಳಿಕೆ. ಪ್ರಚೋದಿಸಿದರು. ನಾನು ಮಾತಾಡಿಬಿಟ್ಟೆ. ತಪ್ಪಾಯಿತು ನಂದು. ಹಿಂಗೆ ಮಾತಾಡಬಾರ್ದಾಗಿತ್ತು. ಮುಖ ಎತ್ಕೊಂಡು ಓಡಾಡೋದಕ್ಕಾಗ್ತಿಲ್ಲ. ನಮ್ಮ ಕಡೆ ಹೋಳಿ ಹುಣ್ಣಿಮೆ ಆಗತ್ತೆ ರೀ. ಹೋಳಿ ಹುಣ್ಣಿಮೆ 1 ರಾತ್ರಿನೂ 2 ರಾತ್ರಿನೂ ಅಶ್ಲೀಲ ಹಾಡುಗಳನ್ನು ಹಾಡ್ತಾರೆ ಹೋಳಿ ಹುಣ್ಣಿಮೆಯಲ್ಲಿ. ಅವತ್ತೊಂಥರ ಹಳ್ಳೀಲಿ ಖುಲಿ ಛೂಟಿದ್ದಂಗೆ ಇರುತ್ತೆ. CJP ಪ್ರೊಟೆಸ್ಟನ್ನು ನೋಡ್ತಾ ಇದ್ದರೆ ನಮ್ಮ ಕಡೆ ಹೋಳಿ ಹುಣ್ಣಿಮೆ ಮೆರವಣಿಗೆ ಇದ್ದಂಗಿತ್ತು. ಮೊನ್ನೆ ನಾನು, ಪ್ರಶಾಂತ್ ನಾಥ್, ಸುಭಾಷ್ ಶುಗಾರ್ ಅವರೆಲ್ಲ ಅದನ್ನೇ ಮಾತಾಡ್ಕೊತಾ ಇದ್ವಿ. ಈ ಲೆವೆಲ್ಲಿನ ಭಾಷೆ. ಪ್ರಧಾನಮಂತ್ರಿಗಳಿಗೆ ಬೈದಿದ್ದು. ಇವ್ರನ್ನೆಲ್ಲ ಕ್ಷಮಿಸ್ಬಿಡಿ ಅಂತ ಅವ್ರು ಹೇಳಿದ್ದಾರೆ. ಬೈದವರುಂಟು, ಬೈಸ್ಕೊಂಡವರುಂಟು, ಕ್ಷಮಿಸಿದವರುಂಟು, ಕ್ಷಮಿಸ್ಕೊಳ್ಳದೇ ಇರೋರು. ಭಾರತೀಯ ಸೇನೆಗೆ ಬೈಯುವಂಥದ್ದು ಏನಾಗಿತ್ತು? ದಿಸ್ ಇಸ್ ಮೈ ಬಿಗ್ಗೆಸ್ಟ್ ಕ್ವಶನ್. ಏನು ಮಾಡಿತ್ತು ಇವ್ರಿಗೆ ಮಿಲಿಟ್ರಿ? ಸೈನಿಕರು ಏನು ಮಾಡಿದರು? ಒಬ್ಬ ಅಂತಾನೆ, ಯಾವ ದೇಶದಲ್ಲೂ ಇಲ್ಲದೇ ಇರುವಷ್ಟು ಜನ ಭಾರತೀಯ ಸೇನೆಗೆ ಯಾಕೆ ಜಾಯ್ನ್ ಆಗಬೇಕು ಅಂತಾರೆ ಅಂದರೆ, ಅಲ್ಲಿ ಅರ್ಧ ರೇಟಿಗೆ ಲಿಕ್ಕರ್ ಸಿಗುತ್ತೆ, ಅದಕ್ಕೆ ಹೋಗಬೇಕು ಅಂತಾರೆ ಇವರು. ಭಾರತೀಯ ಸೇನೆ ಇವರು ಗಡೀಲಿರ್ತಾರಂತೆ, ನಮ್ಮನ್ನು ಕಾಯ್ತಾರಂತೆ, ಹಾಗೆ ಹಿಂಗೆ ಮಾತಾಡ್ತಾ ಒಬ್ಳು ಹುಡುಗಿ ಮಿಡ್ಲ್ ಫಿಂಗರ್ ತೋರಿಸ್ತಾಳೆ. ಇಲ್ಲಿ ರೀಲ್ಸ್ ಮಾಡ್ತಿದ್ದಾಳಲ್ಲ ಈಕೇನೋ ಹೇಳ್ತಾಳೆ, ನೀಲಿ ಟಾಯ್ಲೆಟ್ ಬೇಕು ಅಂದರೆ ಆ ಕಡೆ ಹೋಗಿ, ರೆಡ್ ಟಾಯ್ಲೆಟ್ ಬೇಕು ಅಂದರೆ ಈ ಕಡೆ ಬನ್ನಿ ಅಂತ ಹೇಳ್ತಾಳೆ ಇವಳು ಅಲ್ಲಿ ನಿಂತ್ಕೊಂಡು. ಇಂಥವು ನಿಮಗೆ ಒಂದು 100 ಉದಾಹರಣೆ ಕೊಡಬಹುದು. 100 ಉದಾಹರಣೆ. ನೀವು ಇಲ್ಲಿಗೆ ಹಿಂಗೆ ನಿಲ್ಲೋದರ ಬದಲು ಗಡಿಯಲ್ಲಿ ನಿಂತ್ಕೊಂಡಿದ್ರೆ ಪಹಲ್ಗಾಮ್ ಆಗ್ತಿರಲಿಲ್ಲ ಅಂತ ಒಬ್ಬ ಅಂತಾನೆ. ಈತ ಇವೊಂದೊಂದು ಕಥೆ ನೋಡಿದೆ ನಾನು. ಡ್ಯಾಶ್ ಇಂಡಿಯನ್ ಆರ್ಮಿ ಅಂದಾಯ್ತ. ಡ್ಯಾಶ್ ಇಂಡಿಯನ್ ಆರ್ಮಿ 4 ಬಿಗದ ಬುದ್ಧಿ ಹೇಳೋಣ ಅಂದ್ಕೊಂಡು ಜನ ಇವನನ್ನು ಹುಡುಕೊಂಡು ಇವನ ಮನೆ ಹತ್ರ ಹೋದರೆ, ಈತನ ತಂದೆಗೆ 2 ಕೈ ಇಲ್ಲ. ಆ ಮನೆಯ ಪರಿಸ್ಥಿತಿ ನೋಡೋದಕ್ಕಾಗದೆ ನಿಮ್ಮ ಮಗನ ಕೂಡಿಸ್ಕೊಂಡು ಬುದ್ಧಿ ಹೇಳಿ ಅಂಥೇಳಿ ವಾಪಸ್ ಬಂದ್ರಂತೆ ಜನ. ಹಾಗೆ ಇವನು ಕ್ಷಮಾಪಣೆ ಇದೆ. ಇವನು ಉತ್ತರಾಖಂಡದವನು. ಇವನು ಒಬ್ಬ ಅಂಗವಿಕಲ ತಂದೆ ಮನೆಯಲ್ಲಿ. ಆತ 2 ಕೈ ಇಲ್ಲದೆ ಇರೋನು ದುಡಿದು ಮಗನ ಬೆಳೆಸಿರೋದು. ತಂದೆಗೆ ಅನಿಸಿರ್ಬೋದು ಯಾಕಾರು ಹುಟ್ಟಿಸಿದ್ನೋ ಅಂತ. ಒಬ್ಬೊಬ್ಬರೇ ತಪ್ಪಾಯಿತು ಅಂತಿದ್ದಾರೆ. ಆ್ಯಸ್ ಅ ಸೊಸೈಟಿ ನಾವು ಯೋಚನೆ ಮಾಡಬೇಕಾಗಿರೋದು, ಇದು ಹಿಂಗೆ ಯಾಕೆ ಆಗ್ತಿದೆ ಅಂತ. ಪ್ರಚೋದನೆಗೆಲ್ಲ ಆಗೋದಿಲ್ಲ ರೀ ಇದು. ಪ್ರಚೋದನೆಗೆಲ್ಲ ಆಗಲ್ಲ. ಯಾರು ಪ್ರಚೋದನೆ ಕೊಟ್ಟು ತಿನ್ನಬಾರದನ್ನು ನಿಮಗೆ ತಿನ್ನಿಸೋದಕ್ಕಾಗತ್ತಾ? ಪ್ರಚೋದನೆ ಕೊಟ್ಟು ತಿನ್ನಬಾರ್ದನ್ನು ನಿಮಗೆ ತಿನ್ನಿಸೋದಕ್ಕಾಗತ್ತಾ? ನೋ. ಒಳಗಡೆ ಇರೋದು ಹೊರಗೆ ಬಂದಿದೆ. ಅಲ್ಲಿ ಒಳಗಡೆ ಅದು ಯಾಕಿದೆ ಅನ್ನೋದು ಪ್ರಶ್ನೆ. ಒಂದು, ಈ ಸ್ಮಾರ್ಟ್ಫೋನು ಸೋಷಿಯಲ್ ಮೀಡಿಯಾದಿಂದ ಏನಾಯಿತು ಅಂದರೆ, ಯಾವ ಮಾತುಗಳನ್ನು ಎದುರ ನಿಂತ್ಕೊಂಡು ಹೇಳಿದರೆ ಮುಖ ಕೆತ್ತು ಹೋಗಂಗೆ ಹೊಡೆಸ್ಕೊಳ್ಳೋ ಸಾಧ್ಯತೆ ಇತ್ತಲ್ಲ, ಅದನ್ನು ಅನಾನಿಮಸ್ಸಾಗಿ ಹೇಳಿ ಎಸ್ಕೇಪ್ ಆಗಿಬಿಡ್ಬೋದು. ಅನಾನಿಮಸ್ಸಾಗಿ ಹೇಳಿ. ನಮ್ಮಲ್ಲೂ ನೋಡೋದಿಲ್ವಾ? ಕಂಡ ಹೆಣ್ಣು ಮಕ್ಕಳಿಗೆ ಅವರು ಯಾರು, ಏನು, ಅವ್ರ ಹಿನ್ನೆಲೆ ಏನು, ವಾಟ್ ದೇ ಹ್ಯಾವ್ ಗಾನ್ ಥ್ರೂ ಇನ್ ದೇರ್ ಲೈಫ್ ಗೊತ್ತೇ ಇರೋದಿಲ್ಲ. ಅವ್ರದ್ದೊಂದು ಫೋಟೋಗೆ ನೀನು ಅಂಥವಳು ಇಂಥವಳು ಹಾಗೆ ಹಿಂಗೆ ಕಮೆಂಟ್ ಹಾಕ್ಬಿಡೋದು, ಮುಗಿತಲ್ಲ. ಆಮೇಲೆ ಅನಾನಿಮಸ್.
ಅದನ್ನೇ ಆಕೆ ಮುಂದೆ ನಿಂತ್ಕೊಂಡು ಹೇಳಿದರೆ ಬಿಡ್ತಿದ್ಲ ಅವಳು, ಚಪ್ಪಲಿ ಹೊಡಿತಿದ್ಲು. ಸೋಷಿಯಲ್ ಮೀಡಿಯಾ ಅದೊಂದು ನೋಡಿ, ಮಾತಾಡಿ ಹೆಂಗೆ ಮುಖ ನಗು ತಡ್ಕೊಳ್ಳೋಕ್ಕಾಗದೆ ಹೆಂಗೆ ಸೈಡ್ಗೆ ಹೋಗ್ತಾಳೆ ನೋಡಿ ಅವಳು. ಆಡಬಹುದು ಅದೆಲ್ಲ ಮಾತು ಹೇಳಿ, ಅಲ್ಲಿ ಬಳಸಲಾದ ಶಬ್ದಗಳು. ನಾನು ಹುಬ್ಬಳ್ಳಿ ಉತ್ತರ ಕರ್ನಾಟಕದವನು, ನನಗೆ ಆ ಶಬ್ದಗಳನ್ನು ಕೇಳೋದಕ್ಕಾಗ್ತಿಲ್ಲ. ಇನ್ನು ಮಂಗಳೂರು ಕಡೆಯವರೆಲ್ಲ ಕೇಳಿದ್ರಿ ಏನಾಗಬೇಕು, ಉಡುಪಿ ಮಂಗಳೂರು ಕಡೆಯವ್ರು ಕೇಳಿದ್ರೆ. ಅಭಿಜಿತ್ ದೀಪ್ಕೆಗೆ ಏನು ತಪ್ಪು ಅನ್ನಿಸ್ತಾ ಇದೆ? ಏನು ತಪ್ಪು? ಅವರು ಮಾಡಿಲ್ವಾ, ಇವರು ಮಾಡಿಲ್ವಾ? BJP IT ಸೆಲ್ನವರು ಅವರು ಮಾಡಿದ್ದಾರೆ. BJP ಸಂಸದ ರಮೇಶ್ ಬಿಧೂರಿ ಸಂಸತ್ತಿನಲ್ಲಿ ಮತ್ತೊಬ್ಬ ಸಂಸದನಿಗೆ ಯಾವ ಶಬ್ದ ಬಳಸಿದ್ರು? ಯೋಗಿ ಆದಿತ್ಯನಾಥ್ ಅವರ ವಿಡಿಯೋ ಬಂದಿತ್ತು, ಒಬ್ಬ ಕ್ಯಾಮರಾಮ್ಯಾನಿಗೆ ಬೈದಿದ್ರು. ಅಭಿಜಿತ್ ದೀಪ್ಕೆ ಸಂಸತ್ನಲ್ಲೇ ಕೆಟ್ಟ ಬಾಯಿಗಳ ಉಪಯೋಗಿಸಿದ್ದಾರೆ. ಕೇಳಿಸ್ಕೊಳ್ಳಿ ಒಮ್ಮೆ. मैंने अभी देखा कि एक लड़की के ऊपर गाली देने के लिए केस किया गया है। तो एक बात तो ये है कि अगर आप केस कर रहे हो गाली देने के लिए, तो उन बीजेपी के IT सेल पर कब केस किए जाएंगे जो इतने सालों से लड़कियों को गंदी गंदी गालियाँ ऑनलाइन दे रहे थे, क्या क्या शब्द इस्तेमाल नहीं कर रहे थे वो लड़कियों के लिए, कहीं से भी वो इज्जत नहीं कर रहे थे लड़कियों की, और वो लोग प्राउडली अपने बायो में लिखते थे फॉलोड बाय PM मोदी। ऐसे लोगों ने लड़कियों को गंदी गंदी गालियाँ दी है, उनके ऊपर केस कब होंगे? और बात बस BJP IT सेल तक नहीं है, इनके मेंबर ऑफ पार्लियामेंट जो है रमेश बिधूड़ी जी, उन्होंने किन शब्दों का इस्तेमाल किया था एक फेलो मेंबर ऑफ पार्लियामेंट के लिए सबको याद है। यूपी के जो CM है योगी आदित्यनाथ, उनका एक वीडियो भी आया था जहाँ पर जो ANI का कैमरा पर्सन था उसके लिए भी उन्होंने गालियाँ दी थी। तो ये क्या चल रहा है? इस देश में 2 कानून चल रहे हैं क्या? यूथ के लिए एक अलग कानून है और BJP और उनके नेताओं के लिए अलग कानून है। और गाली देना कोई अपराध नहीं है, गाली देना इज़ नॉट अ क्राइम। अगर कोई गाली देता है वो बुरा हो सकता है, वो बुरी बात हो सकती है, तो उसको आप समझाइए, उसको आप कहिए कि गाली मत दो। लेकिन केस किस बात पर किया जा रहा है? अगर गाली देने पर केस करना पड़े तो सबसे ज़्यादा केसेस जो होंगे वो BJP IT सेल पर होंगे, क्योंकि सबसे ज़्यादा औरतों को गंदी गंदी गालियाँ उन्होंने ही दी है, और BJP के नेताओं पर होंगे जिन्होंने इतनी गंदी गालियाँ इतने सालों से दी और पार्लियामेंट के अंदर भी दी है। ಅಭಿಜಿತ್ ದೀಪ್ಕೆ ಮತ್ತು CJP ಫಸ್ಟ್ ಖಚಿತಪಡಿಸಬೇಕಾಗಿರೋದು ಅವರ ಹೋರಾಟ ಮೋದಿ ವಿರುದ್ಧವಾ ಅಥವಾ ಕುಲಗೆಟ್ಟ ವ್ಯವಸ್ಥೆಯ ವಿರುದ್ಧವಾ ಅಂತ. ಎಕ್ಸಾಮಿನೇಷನ್ ಸಿಸ್ಟಮ್ ಹಾಳಾಗಿದೆ, ಕ್ವಶನ್ ಪೇಪರ್ಗಳ ಲೀಕ್ ಆಗ್ತಾ ಇದ್ದಾವೆ, ಅದೆಲ್ಲವೂ ನಿಂತು ವಿದ್ಯಾರ್ಥಿನಿಯವರ ಭವಿಷ್ಯ ಸುಭದ್ರವಾಗಬೇಕು ಅನ್ನುವ ಹೋರಾಟವಾ ಅಥವಾ ಮೋದಿಗೆ ಇಂಡಿಯನ್ ಆರ್ಮಿಗೆ ಬೈಯೋ ಹೋರಾಟವಾ? ಅರೆ, ನಮ್ಮ ಹೋರಾಟದ ಕಾಸ್ ಕರೆಕ್ಟ್ ಆಗಿತ್ತು, ಯಾರೋ ಕೆಲವರು ಅಭದ್ರ ಭಾಷೆ ಬಳಸಿದ್ದಾರೆ, ಅವರ ಜೊತೆಗೆ ನಮ್ಮ CJP ಪಕ್ಷ ತನ್ನನ್ನು ತಾನು ಗುರುತಿಸಿಕೊಳ್ಳುವುದಿಲ್ಲ ಅಂದಿದ್ರೆ ಎಷ್ಟು ಪ್ರಬುದ್ಧ ಸ್ಟೇಟ್ಮೆಂಟ್ ಆಗಿರೋದ್ರಿ. ಇದು ಅಭಿಜಿತ್ ದೀಪ್ಕೆ ಕಮೆಂಟ್ ಪ್ರಧಾನಮಂತ್ರಿಗಳ ವಿಡಿಯೋಗೆ. ಯುವರ್ ಸ್ಕಿನ್ ಈಸ್ ಬ್ರೈಟರ್ ದ್ಯಾನ್ ದಿ ಕಂಟ್ರೀಸ್ ಫ್ಯೂಚರ್ ಅಂತ. ನಿಮ್ಮ ತ್ವಚೆಯ ಹೊಳಪು ದೇಶದ ಭವಿಷ್ಯಕ್ಕಿಂತಲೂ ಉಜ್ವಲವಾಗಿದೆ ಅಂತ. ಅಂದರೆ ನಿಮ್ಮ ಸ್ಕಿನ್ನು ದೇಶದ ಭವಿಷ್ಯಕ್ಕಿಂತಲೂ ಹೆಚ್ಚು ಪ್ರಕಾಶಮಾನವಾಗಿದೆ. He says yes I did it. ಕೇಳಿಸ್ಕೊಳ್ಳಿ. मोदी जी के वीडियो पे अपने कमेंट पास किया क्या? नरेंद्र मोदी जी ने नहीं, मैंने तो यही कमेंट किया था कि उनका जो स्किन है वो फ्यूचर, देश के फ्यूचर से ज़्यादा ब्राइट लगता है, क्योंकि बहुत ज़्यादा रील्स बना रहे हैं आजकल मोदी जी, और उसमें उनकी स्किन जो है बहुत ही खुलकर निखर कर आ रही है। नरेंद्र मोदी जी के वीडियो पे अपने कमेंट पास किया क्या? नरेंद्र मोदी जी ने नहीं, मैंने तो यही कमेंट किया था कि उनका जो स्किन है वो फ्यूचर, देश के फ्यूचर से ज़्यादा ब्राइट लगता है, क्योंकि बहुत ज़्यादा रील्स बना रहे हैं आजकल मोदी जी, और उसमें उनकी स्किन जो है बहुत ही खुलकर निखर कर आ रही है। ಫೈನ್, ಪ್ರಜಾಪ್ರಭುತ್ವದಲ್ಲಿ ಇಂಥದಕ್ಕೆಲ್ಲ ಅವಕಾಶ ಇರುತ್ತೆ. ಬಟ್ ಉತ್ತಮ ಶಬ್ದಗಳನ್ನು ಬಳಸಿ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು. ಇದು ನನ್ನ ಸ್ಟ್ರಾಂಗ್ ಬಿಲೀಫ್. ಸೌರವ್ ದಾಸ್, ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರರ ಟ್ವೀಟು. ರುಚಿಕಾ ಸಿಂಗ್ ವಿರುದ್ಧ ಕ್ರಿಮಿನಲ್ ಕೇಸು ಕಾನೂನು ವ್ಯವಸ್ಥೆಯ ದುರುಪಯೋಗ. ಯಾವುದೇ ಕಾರಣಕ್ಕೂ ಈ ದೇಶ ಇದನ್ನು ಸ್ವೀಕಾರ ಮಾಡೋದಿಲ್ಲ. ಅಂದರೆ ಆ ಶಬ್ದಗಳನ್ನು ಬಳಸಿದ್ದಾರೆ, ಬಟ್ ಅವ್ರ ಮೇಲೆ ಕೇಸ್ ಹಾಕಬೇಡಿ, ಕೇಸ್ ಕೂಡ ಹಾಕಬೇಡಿ ಅಂತ. ಕೇಸ್ ಕೂಡ ಹಾಕಬೇಡಿ. ಒಂದಷ್ಟು ಇನ್ಸ್ಟೆನ್ಸಸ್ ಹೇಳ್ತೀನಿ ರೀ. ಅಸಭ್ಯ ಭಾಷೆಯ ಬಳಕೆಯು ಕ್ರಿಮಿನಲ್ ಪ್ರಕರಣಕ್ಕೆ ಕಾರಣವಾಗುವುದಿಲ್ಲ.
ಹೌದಾ? ರಿಯಲಿ? ಅಶ್ಲೀಲ ಭಾಷೆಯನ್ನು ಬಳಸಿದರೆ ಕ್ರಿಮಿನಲ್ ಕೇಸ್ ಆಗೋದಿಲ್ವಂತೆ. ಲೋಕಸಭೆಯ 50% ಸಂಸದರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳಿವೆ. BJPಯಲ್ಲೇ ಸುಮಾರು 100 ಸಂಸದರ ವಿರುದ್ಧ ಇಂಥ ಪ್ರಕರಣಗಳಿವೆ. ಪೊಲೀಸರು ತಮ್ಮ ಗಮನವನ್ನು ಅವರತ್ತ ಹರಿಸಬಹುದಲ್ಲವೇ? ಯುವತಿಯ ಮೇಲಲ್ಲ, ಯುವಜನರ ಮೇಲೆ ಕಿರುಕುಳ ತಕ್ಷಣವೇ ನಿಲ್ಲಲಿ. ಯಾರ ಸಪೋರ್ಟಿಗೆ ನಿಂತ್ಕೊಂಡಿದ್ದೀರಿ ಸ್ವಾಮಿ? ಯಾರ ಸಪೋರ್ಟಿಗೆ ನಿಂತ್ಕೊಂಡಿದ್ದೀರಿ? ರುಚಿಕಾ ಸಿಂಗ್ನ ಏನಾರು ಮಾಡ್ಕೊಳ್ಳಿ ಅಂತ ಬಿಡೋದಲ್ಲ, ಇಲ್ಲ ನಾವೇ ಕರೆದು ಬುದ್ಧಿ ಹೇಳ್ತೀವಿ ಅಂತ ಆಕೆಯನ್ನು ಕರೆಸಿಕೊಂಡು ಆ ವಿಡಿಯೋನ ಆಕೆಯನ್ನು ಕ್ಷಮಾಪಣೆ ಕೋರಿದಾಳಲ್ಲ, ನಿಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ಬಿಟ್ಟಿದ್ರೆ ಇನ್ನಷ್ಟು ಪ್ರಬುದ್ಧತೆ ಆಗ್ತಿರ್ಲಿಲ್ವಾ? ಕರೆದು ಬುದ್ಧಿ ಹೇಳಿ, ಇಲ್ಲಮ್ಮ ಹೀಗೆಲ್ಲ ಮಾತಾಡಬಾರ್ದು. ಒಂದು ಸ್ಟ್ರಾಂಗ್ ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವಿ. ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಇಲ್ಲಿ ಎಲ್ರಿಗೂ ಇದೆ. ಏನನ್ನು ಹೇಳಬೇಕು ಅಂದ್ಕೊಂಡಿದೆಯೋ ಅದನ್ನು ಪ್ರಬುದ್ಧ ಭಾಷೆಯಲ್ಲಿ ಹೇಳು ಅಂತ ಬುದ್ಧಿ ಹೇಳಿದ್ರೆ ಮುಗಿತಿರ್ಲಿಲ್ವಾ? ಪ್ರಕಾಶ್ ರಾಜ್ ಮಾತಾಡಿದ್ದಾರೆ ನೋಡಿ. ಪ್ರಕಾಶ್ ರಾಜ್ ಕೇಳಿಸ್ಕೊಳ್ಳಿ. Hi, friend. This is from the parents of this country. When children use abusive languages or talk wrong on the elders, we tell them, warn them not to do it, and we ask them to learn a lesson and don't do it again. But we don't, put criminal cases and police cases and harass them. One more thing is, we should also have our responsibility when we have made those children and get anguished and helpless seeing their ನಿಲುವುಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ಸ್ಪಷ್ಟತೆ ಇರಬೇಕು. ಕೇಸ್ ಬೈ ಕೇಸ್ ಚೇಂಜ್ ಆಗಬಾರ್ದು ನಿಲುವುಗಳು. ಒಂದು ವಿಷಯದಲ್ಲಿ ಒಂದು ಸ್ಟ್ಯಾಂಡ್ ತಗೊಂಡ್ರೆ ಎಲ್ಲ ವಿಷಯದಲ್ಲೂ ಆ ಸ್ಟ್ಯಾಂಡ್ ಇರಬೇಕು. ಆಗಸ್ಟ್ 19 ಕಳೆದ ವರ್ಷ 2024 ಆರ್ಜಿಕರ್ ಹಾಸ್ಪಿಟಲ್ನಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆಗಿತ್ತು ಪಶ್ಚಿಮ ಬಂಗಾಳದಲ್ಲಿ. ಒಂದು ಹುಡುಗಿ ಮಮತಾ ಬ್ಯಾನರ್ಜಿಯ ಕೊಲೆ ಮಾಡಿಬಿಡಿ ಅನ್ನೋ ಥರ ಪೋಸ್ಟ್ ಮಾಡಿದ್ಲು ಸೋಷಿಯಲ್ ಮೀಡಿಯಾದಲ್ಲಿ. 23 ವರ್ಷದ ವಿದ್ಯಾರ್ಥಿನಿ ಕೀರ್ತಿ ಶರ್ಮಾ. ಇಂದಿರಾ ಗಾಂಧಿ ನೆನಪಿದೆಯಲ್ವಾ ಅಂತ. ಇಂದಿರಾ ಗಾಂಧಿ ಜೈಸೆ ಮಮತಾ ಬ್ಯಾನರ್ಜಿ ಹಾಗೇನೋ ಬರುತ್ತೆ ನೋಡಿ. ಪಶ್ಚಿಮ ಬಂಗಾಳ ಪೊಲೀಸರು ಬಂದರು, ಕಲ್ಕತ್ತಾ ಪೊಲೀಸ್ ಬಂದು ಅರೆಸ್ಟ್ ಮಾಡ್ಕೊಂಡು ಹೋದರು. 2019ರಲ್ಲಿ ಪ್ರಿಯಾಂಕಾ ಚೋಪ್ರಾ ದೇಹಕ್ಕೆ ಮಮತಾ ಬ್ಯಾನರ್ಜಿಯ ಫೋಟೋ ಅಂಟಿಸಿ, ಇದೇ ಫೋಟೋ ಮಾರ್ಫ್ ಮಾಡಿದ್ದನ್ನು ಮೀಮ್ ಮಾಡಿ ಹಂಚ್ಕೊಂಡಿದ್ದದ್ದು ಪಶ್ಚಿಮ ಬಂಗಾಳ BJP ಯುವ ಘಟಕದ ಸದಸ್ಯೆ ಪ್ರಿಯಾಂಕಾ ಶರ್ಮಾ ಹಂಚಿಕೊಂಡಿದ್ದ ಫೋಟೋ. ಬೇಲ್ ತಗೊಳ್ಳೋದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಗಿ ಬಂತು. ಸೆಷನ್ಸ್ ಕೋರ್ಟು, ಹೈಕೋರ್ಟು ಎಲ್ಲೂ ಬೇಲ್ ಸಿಗಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ಬೇಲ್ ತಗೋಬೇಕಾಗಿ ಬಂತು. 2022 ಮುಂಬೈ ಶರದ್ ಪವಾರನ್ನು ಟೀಕಿಸಿ ಕವನ ಹಂಚಿಕೊಂಡಿದ್ದಕ್ಕೆ ಮರಾಠಿ ನಟಿ ಕೇತ್ಕಿ ಚಿತಾಲೆ 40 ದಿನ ಜೈಲಿನಲ್ಲಿದ್ದರು. ಕೇತ್ಕಿ ಚಿತಾಲೆ ಶರದ್ ಪವಾರನ್ನು ಟೀಕೆ ಮಾಡಿ ಒಂದು ಕವಿತೆ ಹಂಚಿಕೊಂಡಿದ್ದಕ್ಕೆ. ಭಾಷೆಯ ಬಳಕೆಯ ಬಗ್ಗೆ ಹುಷಾರಾಗಿರಿ ಅನ್ನೋದಾದರೆ ಎಲ್ರಿಗೂ ಹುಷಾರಾಗಿರಿ ಅನ್ಬೇಕು. ಏನು ಮಾತಾಡಿದ್ರು ನಡೆಯುತ್ತೆ ಅನ್ನೋದಾದರೆ ಇವ್ರು ಏನು ಮಾತಾಡಿದ್ದು ನಡಿಬೇಕಾಗಿತ್ತು. ಆವಾಗೆಲ್ಲ ಏನು ಸ್ಟ್ಯಾಂಡ್ ತಗೊಂಡಿದ್ರಿ ಅನ್ನೋದು ನನ್ನ ಪ್ರಶ್ನೆ. ಕ್ವಿಕ್ಲಿ ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.